ಇಲ್ಲಿರೋ ಸುಮ್ಮನೆ ಕೂತ್ಕೊಂಡ್ಬಿಡಿ, ಸ್ವಲ್ಪ ಅವ್ರ ಹಿಂದ್ಗಡೆ ಕಾಣ್ಲಿ, ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಂಡ್ಬಿಡಿ, ಕಾಣತ್ತೆ, ಕೂತ್ಕೊಂಡ್ಬಿಡಿ. ಸೈಡ್ ಬನ್ನಿ ಅಣ್ಣ. ಸ್ವಲ್ಪ ಇದೆ ಎಲ್ಲ ಸ್ವಲ್ಪ ಕೆಳಗಿಳಿಸೋಣ. ಯಾರು ಮಾತಾಡೋದು? ಸ್ವಲ್ಪ ಹಿಂದೆ ಬನ್ನಿ. ಸ್ವಲ್ಪ ಕೂತ್ಕೊಂಡ್ಬಿಡಿ, ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್. ಮೊದಲನೇದಾಗಿ ಏನು ಕುಮಾರಿ ಭುವನ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇದು ನಿಮ್ಮ ವಿಶ್ಲೇಷಣೆ ಮತ್ತು ನಿಮ್ಮ ತೀರ್ಮಾನಗಳು ಒಂದು ಕಡೆ ಆದರೆ, ಇವತ್ತು ಈ ಘಟನೆ ಯಾಕಾಯಿತು, ಒಂದು ವೇಳೆ ಒತ್ತಡದಿಂದ ಆಗಿದ್ರೆ ಅಥವಾ ಬೇರೆ ಬೇರೆ ಕಾರಣಗಳಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿಸ್ತೇನೆ. ಎರಡನೇದು, ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಶಾಂತಿಯಿಂದ ನಿಮ್ಮ ಪ್ರತಿಭಟನೆಯನ್ನು ಮಾಡಿದ್ದೀರಿ, ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಯಾಕೆಂದರೆ ಇಂಥ ಪ್ರತಿಭಟನೆಗಳು ರಾಜಕೀಯ ಕಾರಣಕ್ಕೆ ಆಗಬಾರ್ದು. ನಾನು ದುರದೃಷ್ಟವಶಾತ್ ನನಗೆ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ದದ್ರಿಂದ ತಕ್ಷಣ ನಾನು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೆಲಸದ ಜವಾಬ್ದಾರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ರಿವ್ಯೂವನ್ನು ಅನೌನ್ಸ್ ಮಾಡಿದ್ದೆ. ಅಲ್ಲಿಗೆ ಹೋಗಿ ನನಗಿದೇನು ಗೊತ್ತಿರಲಿಲ್ಲ. ಅದು ಅಲ್ಲಿ ಹೋದ ಮೇಲೆ ಅನಂತರ ವಿಷಯ ಗೊತ್ತಾಯಿತು. ತಕ್ಷಣ ಜಿಲ್ಲಾ ಆಡಳಿತಕ್ಕೆ ಸೂಚನೆಯನ್ನು ಕೊಟ್ಟು ಏನೆಲ್ಲ ಕ್ರಮ ಮಾಡಬೇಕು ಅದನ್ನೆಲ್ಲ ನೀವು ಮಾಡಿ, ಮತ್ತು ಅವರು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ಮೇಲೆ ಡಾಕ್ಟರ್ಗಳಿಗೂ ತಿಳಿಸಿ, DHOಗೆ ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ಗೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ, ಹೇಗಾದರೂ ಮಾಡಿ ಅವರನ್ನು ಉಳಿಸಿ ಅಂತ ಕೂಡ ಹೇಳಿದ್ದೆ. ದುರದೃಷ್ಟವಶಾತ್ ಅವರು ನಮ್ಮನ್ನು ಅಲ್ಲಿ ಹೋಗಿದ್ದಾರೆ ಇವತ್ತು. ಅದು ಒಂದು ಭಾಗ. ಇವತ್ತು ಇದರ ಇದು ಘಟನೆ ನಡೆದಿದೆ. ಈ ಘಟನೆ ನಾನು ಹೇಳಿದಾಗೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ವರದಿಯನ್ನು ತರಿಸ್ಕೊಳ್ತೇನೆ ಮತ್ತು ನಾನು ಬೇರೆ ಹಂತದಲ್ಲಿ ಅದನ್ನು ಪರಿಶೀಲನೆಯನ್ನು ಮಾಡಿಸ್ತೇನೆ. ನಿಮಗೆ ಒಂದು ಮಾತನ್ನು ಹೇಳಬೇಕು. ನಾನು ಈ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಕಂದಾಯ ಸಚಿವನಾಗಿರೋದು, ಎರಡನೇ ಕಂದಾಯ ಸಚಿವನು. ಮೊದಲು ಉಚ್ಮಾಸ್ತಿಗೌಡರು ಆಗಿದ್ದರು, ಅದಾದ ಮೇಲೆ ಕಂದಾಯ ಇಲಾಖೆ ನಮ್ಮ ಜಿಲ್ಲೆಗೆ ಇದೇ ಮೊದಲನೇ ಸಾರಿ ಸಿಕ್ಕಿದೆ. ನನಗೂ ಕೂಡ 40 ವರ್ಷದ ರಾಜಕಾರಣ, ನನಗೂ ಜವಾಬ್ದಾರಿ ಇದೆ. ನನಗೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ರಾಜಕಾರಣದಲ್ಲಿರೋನು ನಾನು. ಹಾಗಾಗಿ ನಿಮ್ಮನ್ನು ಯಾರೂ ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ನಾನು ಕೂಡ ಬಿಡೋದಿಲ್ಲ. ಇವತ್ತು
ನಿಮಗೆ ಬಹುಶಃ ಇಲ್ಲಿವರೆಗೂ ಮಾಹಿತಿ ಬಂದಿದೆ ಏನೋ ಗೊತ್ತಿಲ್ಲ ನನಗೆ. 8 ವರ್ಷದಿಂದ ಗ್ರೇಡ್ 1 ತಹಶೀಲ್ದಾರ್, ಗ್ರೇಡ್ 2 ಇಂದ ಗ್ರೇಡ್ 1 ತಹಶೀಲ್ದಾರಿಗೆ ಪ್ರಮೋಷನ್ಸ್ ಕೊಟ್ಟಿದ್ದಿಲ್ಲ. 8 ವರ್ಷದಿಂದ ಪ್ರಯತ್ನ ನಡೀತಾ ಇತ್ತು. ನಾನು ಬಂದ ಒಂದೇ ವಾರದಲ್ಲಿ ಇವತ್ತು ಅದನ್ನ ಕ್ಲಿಯರ್ ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಹಂತದಲ್ಲಿ ಪ್ರಮೋಷನ್ಸ್ ಆದರೆ ಕೆಳಗಿನವರೆಗೂ ಕೂಡ ಅದು ಬರುತ್ತೆ. ಗ್ರೇಡ್ 1 ಟು ಗ್ರೇಡ್ 2 ಟು ಗ್ರೇಡ್ 1 ಆದರೆ RI ಇಂದ ಗ್ರೇಡ್ 2 ಬರುತ್ತೆ. RI ಆದರೆ VAOಗಳಿಂದ RIಗಳಿಗೆ ಬರುತ್ತೆ. ಇದು ಚೈನ್ ರಿಯಾಕ್ಷನ್. ಈಗಾಗಲೇ ಅದನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಬಹುಶಃ ಇನ್ನೊಂದು ವಾರದಲ್ಲಿ VAOಗಳಿಂದ ಗ್ರೇಡ್ RIಗಳಿಗೆ ಪ್ರಮೋಷನ್ಸ್ ಅನ್ನು ಕೂಡ ಈಗಾಗಲೇ ನಾವು ಆಗ್ತಾ ಇದೆ. ಅವರಿಗೆ ನಾನು ಪರ್ಮಿಷನ್ ಕೂಡ ಕೊಟ್ಟಿದ್ದೇನೆ, ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇನೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ತದನಂತರ ಒಂದು 15-20 ಜನ ಪತಿಪತ್ನಿಯರು ಅವರು 1.5 ವರ್ಷದಿಂದ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ನಾನು ಕಾರ್ಯಗತ ಮಾಡಿದ್ದೇನೆ. ಅವ್ರಿಗೆ ಈಗಾಗಲೇ ಆದೇಶ ಬಂದಿರ್ಬೋದು ಅಥವಾ ಆದೇಶ ಆಗುತ್ತೆ ಈಗ. ಮತ್ತು ಇವೆಲ್ಲ ನಿಮ್ಮ C&R ರೂಲ್ಸ್ ಸರಿಯಾಗಿ ಆಗಲಿಲ್ಲ, ಅದನ್ನು ಡ್ರಾಫ್ಟ್ ಮಾಡಿ ರೆಡಿ ಮಾಡಿದ್ದೇವೆ. ಅದನ್ನು ಕೂಡ ಫೈನಲ್ ಆಗಿ ಇಶ್ಯೂ ಮಾಡಿ ಅಂತೇಳಿ ಮೊನ್ನೆ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ನಿಮ್ಮ ಪರವಾಗಿದ್ದವರು, ಅಂದ್ರೆ ನೌಕರರ ಪರವಾಗಿ ಇರಬೇಕಾದಂತ ಜವಾಬ್ದಾರಿ ಸರ್ಕಾರಕ್ಕೆ. ಸರ್ಕಾರ ನೀವು ನಾವು ಎಲ್ಲ ಸರ್ಕಾರ ಅಲ್ವಾ, ನೀವೇ ಬೇರೆ ನಾನೇ ಬೇರೆ ಅಂತ ಹೇಳಿ ಆಗುದಿಲ್ಲ. ಸರ್ಕಾರ ಅಂದಮೇಲೆ ನೀವು ನಾವೆಲ್ಲ ಒಂದು ಭಾಗ. ಹಾಗಾಗಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ನೀವು ಬಹಳ ಕಠಿಣವಾದ ಕೆಲಸಗಳನ್ನ ಮಾಡಿದ್ದೀರಿ. ನಾನು ಹಿಂದೆ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಎಲ್ಲ ನಮ್ಮ 3-4 ಕಾರ್ಯಕ್ರಮಗಳು ಏನು ನಮ್ಮ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ದೀರಿ, ಅದನ್ನ ನಾನು ಅನೇಕ ಸಂದರ್ಭದಲ್ಲಿ ಪ್ರಶಂಸೆ ಮಾಡಿದ್ದೇನೆ. ಇವತ್ತು ಕೂಡ ಮಾಡಿದ್ದೇನೆ, ಅನೇಕ ಕೆಲಸಗಳನ್ನು ಮಾಡಿದ್ದೀವಿ. ಈ ಮಧ್ಯೆ SIR ಅಂತ ಭೂತನ ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಒಂದು ಭೂತ ಇದ್ದ ಹಾಗೆ. ಯಾಕೆಂದ್ರೆ ಅವರಿಗೆ 2 ತಿಂಗಳ ಸಮಯ ಕೊಡ್ಬೋದಾಗಿತ್ತು. ಎಲೆಕ್ಷನ್ ಕಮಿಷನ್ ಅವರು ಒಂದು 2 ತಿಂಗಳ ಸಮಯ ಕೊಟ್ಟಿದ್ರೆ ಆರಾಮಾಗಿ ಎಲ್ಲರೂ ಕೂಡ ನಿಧಾನಕ್ಕೆ ಮಾಡಿ, ಅಂದ್ರೆ ಕ್ವಾಲಿಟೇಟಿವ್ ವರ್ಕ್ ಅನ್ನ ಮಾಡಿ ಕೊಡ್ಬೋದಾಗಿತ್ತು. ಆದ್ರೆ ಅವ್ರಿಗೇನು ಕಾರಣ ಇತ್ತು ಗೊತ್ತಿಲ್ಲ. ಅವರು 1 ತಿಂಗಳ ಸಮಯ ಕೊಟ್ಬಿಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ದೊಡ್ಡ ಎಕ್ಸರ್ಸೈಸ್ ಅನ್ನ ಒಂದು ಭಯದ ವಾತಾವರಣದಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ರೀತಿಯ ಒತ್ತಡ. ಆದ್ರೆ ಇದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಒಂದು ವೇಳೆ ಆ ಹೆಣ್ಮಗಳಿಗೆ ಒತ್ತಡ ಇತ್ತು, ಯಾವುದು ಎಲ್ಲಿಂದ ಒತ್ತಡ ಇತ್ತು, ಯಾವ ರೀತಿ ಒತ್ತಡ ಇತ್ತು ಅಂತಂದ್ರೆ ಅವ್ರ ಮೇಲೆ ಕ್ರಮ ಮಾಡೋಣ. ಅದಕ್ಕೇನು ನಾನು ಹಿಂಜರಿಯೋದಿಲ್ಲ. ಆದ್ರಿಂದ ಇವತ್ತು ನೀವು ಮಾಡಿರ್ತಕ್ಕಂಥದ್ದು ಪ್ರತಿಭಟನೆ ಮಾಡಿದ್ದೀರಿ, ಅದು ನಿಮ್ಮ ಹಕ್ಕು, ಮಾಡಿದ್ದೀರಿ. ಅದರ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಅಷ್ಟೇ ಹೇಳ್ತೇನೆ. ಆಮೇಲೆ ಅವರ ಕುಟುಂಬದವರಿಗೆ ಈಗಾಗಲೇ ಇನ್ಶೂರೆನ್ಸ್ 1 ಕೋಟಿ ರೂಪಾಯಿ 15 ದಿವಸದೊಳಗಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಎಲೆಕ್ಷನ್ ಕಮಿಷನ್ ಇಂದ 30 ಲಕ್ಷ ರೂಪಾಯಿ ಕೊಡೋದಕ್ಕೆ ಅದನ್ನು ಕೂಡ ಈಗಾಗಲೇ ರೆಕಮೆಂಡ್ ಮಾಡಿದ್ದಾರೆ, DC ಅವರು ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರ ಕುಟುಂಬದವರಿಗೆ ನಾವು ಸಹಾಯ ಮಾಡ್ತೀವಿ. ನಾನು ವಿಚಾರ ಮಾಡಿದೆ, ಅವರಿಗೆ ಯಾರೋ ಅವ್ರ ಮನೆಯಲ್ಲಿ ನೌಕರಿಯನ್ನು ಕೊಡ್ತಕ್ಕಂಥದ್ದು ಐ ವಿಲ್ ರೆಕಮೆಂಡ್ ಟು ಒನ್ ಆಫ್ ದಿ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಯಾರು ಇದಾರೋ ನೋಡಿಕೊಂಡು ಅವ್ರ ಕುಟುಂಬದವ್ರನ್ನ ಕೇಳಿಕೊಂಡು ಅವರು ಯಾರಿಗೆ ಇಷ್ಟಪಡ್ತಾರೋ ಅದನ್ನ ನಾನು ಖಂಡಿತವಾಗಿ ಮಾಡಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಎರಡನೇದು, ನೀವ್ಯಾರು ಅನ್ಯತಾ ಭಾವಿಸ್ಬೇಡಿ. ಯಾಕೆಂದ್ರೆ ನಾವು ನಮ್ಮ ಜಿಲ್ಲೆ ಇದು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಕಂದಾಯ ಸಚಿವರಾಗಿದ್ದಾಗ ಹೀಗಾಯ್ತು ಅಂತ ಹೇಳಿದಾಗ ನನಗೂ ಬೇಸರ ಆಯ್ತು. ನಾನು ಇನ್ನು ಬೆಳಗ್ಗೆನೆ ಬರೋನು, ಸ್ವಲ್ಪ ನನಗೆ ಆರಾಮ ಇರಲಿಲ್ಲ ಅಂತ ಹೇಳಿ ನಾನು ಆಯ್ತು ಅವರಿಗೆ ಹೇಳಿದೆ, ಜಿಲ್ಲಾಧಿಕಾರಿಗಳಿಗೆ, ನೀವೆಲ್ಲರೂ ಮಾತನಾಡಿ ಅವರಿಗೆ ಒಂದು ಸಂಯಮದಿಂದ ಅದನ್ನು ತೀರ್ಮಾನ ಮಾಡಿ ಕಳಿಸ್ಕೊಡಿ ಅವರಿಗೆ ಅಂತ ಹೇಳಿ ನಾನು ಹೇಳಿದ್ದೆ. ಆದರೆ ಬೇರೆ ಬೇರೆಯವರೆಲ್ಲ ಬಂದು ಏನೇನೋ ಮಾತಾಡಿ ಅದೆಲ್ಲ ಸ್ವಲ್ಪ ನನಗೂ ಬೇಸರ ಆಯಿತು. ಅದರೊಳಗೂ ಮಾತಾಡೋದು, ನೀವೆಲ್ಲ ಹೋಗಿದ್ದೀರಿ, ಸಂತೋಷ. ಆದರೆ ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ, ಇದು ನಮ್ಮ ಜವಾಬ್ದಾರಿ ಇದೆ ಸರ್ಕಾರದ್ದು ಅಂತ ಮಾತನ್ನು ಅವ್ರಿಗೂ ಹೇಳಿದ್ದೇನೆ. ಇವತ್ತು ನಾನು ಒಂದೇ ಮಾತು ಹೇಳ್ತೀನಿ, ಕೊನೆಯದಾಗಿ ನಾನು ನಿಮ್ಮ ಜೊತೆಯಲ್ಲಿದ್ದೆ, ನಿಮ್ಮ
ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ದಯಮಾಡಿ ನಾವು ತಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಿ. ನಾವು ಸರ್ಕಾರದಲ್ಲಿ ನಿಮಗಾಗಿ ನಾವು ಇದ್ದೇವೆ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ನನ್ನನ್ನು ಭೇಟಿ ಮಾಡಿ, ಮುಕ್ತವಾಗಿ ಭೇಟಿ ಮಾಡಿ, ಯಾವ ಸಂಕೋಚ ಇಲ್ಲ. ನಾನು ಇಲ್ಲಿ ಬಂದಾಗಾದರೂ ಭೇಟಿ ಮಾಡಿ, ಇಲ್ಲ ಬೆಂಗಳೂರಲ್ಲಾದರೂ ನಾನು ಕಚೇರಿನಲ್ಲೋ ಮನೆಯಲ್ಲೋ ಎಲ್ಲಾದರೂ ನೀವು ಭೇಟಿ ಮಾಡ್ತೀನಿ ಅಂತಂದ್ರೆ ಸಮಯ ಕೊಡ್ತೀನಿ, ಚರ್ಚೆ ಮಾಡೋಣ. ನಿಮ್ಮ ಸಮಸ್ಯೆ ಇಟ್ಕೊಂಡು ನಾವು ನಿಮ್ಮ ಹತ್ರ ಕೆಲಸ ತಗೊಳಕ್ಕಾಗಲ್ಲ. ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ನಾವು ನಿಮ್ಮ ಹತ್ರ ಕೆಲಸ ತಗೋಬೇಕು. ಎಷ್ಟೊಂದು ಜನ ಹೆಣ್ಮಕ್ಳಿದ್ರು, ನೋಡಿದ್ರೆ ಸಂತೋಷ ಆಗುತ್ತೆ. ಬಾಳಬಾಯಿ ಕಡೆ ನೋಡಿ, ಎಷ್ಟೊಂದು ಜನ ಸಹೋದರಿಯರು ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನಾನು ಕೇಳಿದೆ, ಅದನ್ನ ನನಗೂ ಬಹಳ ಬೇಸರ ಆಯ್ತು. ಇವತ್ತಿನ ದಿವಸ ಅವರೆಲ್ಲರೂ ಕೂಡ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಕೆಲಸ ಮಾಡುವಂತ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಇಲಾಖೆಯಲ್ಲಿ ನಿಮಗೆ ಯಾವುದೇ ತೊಂದರೆ ಆಗದ ಹಾಗೆ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅಷ್ಟೇ ನಾನು ಹೇಳ್ತೇನೆ. ದಯಮಾಡಿ ನೀವು ಈ ಪ್ರತಿಭಟನೆಯನ್ನು ನಿಂತುಕೊಳ್ಳಿ. ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಸಮಸ್ಯೆ ಏನಿದ್ರು ನನ್ನ ಜೊತೆ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿಕೊಡ್ತೀನಿ. ಧನ್ಯವಾದ. ಅನ್ಯಾಯದ ಸಾವು, ಎಲ್ಲೋ ಒಂದು ಕಡೆ ಅಧಿಕಾರವನ್ನ ಬಳಸಿ ಅಧೀನ ಸಿಬ್ಬಂದಿಗಳನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡಂತಹ ಒಂದು ಕ್ರಮದ ಫಲ ಅಂತ ಹೇಳಿ ನಾನು ಹೇಳಿ ಬಯಸ್ತೀನಿ ಸರ್. ದಯಮಾಡಿ ಆಕೆಯ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥವರ ವಿರುದ್ಧ ತಾವು ಬಂದಿದ್ದೀರ ಸರ್. ಈ ದಿನವೇ ಅವ್ರ ಮೇಲೆ ಕ್ರಮ ಜರುಗಿಸಿ ನಮ್ಮ ನೋವಿಗೆ ಒಂದು ಸಾಂತ್ವನವನ್ನ ತಾವು ಕೊಡಬೇಕು ಸರ್, ಕೊಡಬೇಕು ಅಂತ ಹೇಳಿ ನಾನು ಅತ್ಯಂತ ಗೌರವದಿಂದ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ನಾವು ಹೆಸರು ತಂದಿದ್ದೀವಿ, ನಾಗರಿಕರಿಗೆ ರೈತರ ಸೇವೆಯನ್ನ ನಾವು ಮಾಡಿದ್ದೀವಿ ಸರ್. ಆದ್ರೆ ಎಲ್ಲೋ ಒಂದು ಕಡೆ ಇಷ್ಟು ತರಾತುರಿಯಲ್ಲಿ 30 ದಿನ ಕಾಲಾವಕಾಶ ಇತ್ತು ಸರ್ SIR ಮಾಡ್ಲಿಕ್ಕೆ. 6 ಗಂಟೆಗೆ ಕೆಲಸಕ್ಕೆ ಕರೆಸ್ಕೊಂಡು ಈ ರೀತಿ ದುರ್ಘಟನೆ ಆಗಿರೋದು, ಆಕೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ಅತ್ಯಂತ ದುರ್ದೈವ ಸರ್. ಹಾಗಾಗಿ ಸಾವು ಸಂಭವಿಸಿದೆ. ಮತ್ತೆ ನಿನ್ನೆ ಸಂಜೆ ಕೂಡ ಸರ್ ಇಲ್ಲಿ ವ್ಯವಸ್ಥೆಗಳು ಏನಾಗಿತ್ತೋ ಗೊತ್ತಿಲ್ಲ ಸರ್, ನಾನು ಯಾರನ್ನೂ ದೂರೋದಿಲ್ಲ. ಆಕೆ ಪಾರ್ಥಿವ ಶರೀರನ ತಂದು ಒಂದು ಅಂತಿಮ ದರ್ಶನ ಪಡಿಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಟ್ವಿ ಸರ್. ಅದ್ಯಾಕೋ ಗೊತ್ತಿಲ್ಲ, ಜಿಲ್ಲಾಡಳಿತ ಆ ವ್ಯವಸ್ಥೆನ ಇಲ್ಲಿ ಮಾಡ್ಲಿಲ್ಲ. ಇಲ್ಲಿರುವಷ್ಟು ಜನ ಇಲ್ಲಿ ಕಾಯ್ತಿದ್ವಿ ಸರ್. ತರಾತುರಿನಲ್ಲಿ ಅದು ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿ ಬಂದಂತಹ ಕೆಲವು ಗೌರವಾನ್ವಿತ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳವರೆಗೂ ಗಮನಕ್ಕೆ ತಂದು ಸರ್ ನಮಸ್ತೆ. ರಾಜ್ಯಾದ್ಯಂತ ಕಂದಾಯ ಇಲಾಖೆಯಲ್ಲಿ ತಮಗೂ ಗೊತ್ತಿದೆ ಸರ್, ದೂರದ ಊರಿಂದ ಕೆಲಸನ ಅರಸ್ಕೊಂಡು ಬಂದಿದ್ದಾರೆ. ಯಾರಿಗೂ ಕೂಡ ಅಂತರ್ಜಿಲ್ಲಾ ವರ್ಗಾವಣೆಯ ಭಾಗ್ಯ ಇಲ್ಲ ಸರ್. ತಮ್ಮ ಅವಧಿನಲ್ಲಾದ್ರೂ ಕೂಡ ಅವರವರ ಕುಟುಂಬದ ಜೊತೆಗೆ ಆದ್ರೂ ತಾವಾದ್ರೂ ಆಗಲಿ, ಪಾಪ ಅವ್ರ ಕುಟುಂಬದ ಜೊತೆಗಾದ್ರೂ ಜೀವನ ನಡೆಯೋ ನಿಟ್ಟಿನಲ್ಲಿ ಒಂದು ಕ್ರಮ ಆಗಲಿ ಸರ್. ಎಲ್ರಿಗೂ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಕಲ್ಪಿಸ್ಕೊಡೋ ನಿಟ್ಟಲ್ಲಿ ತಾವು ನಮಗೆ ಒಂದು ಸೂಕ್ತವಾದ ಮಾರ್ಗಸೂಚಿಗಳನ್ನ ಮಾಡ್ಕೊಡ್ಬೇಕು ಸರ್. ಯಾಕಂತ ಅಂದ್ರೆ ಯಾವ್ದಾವ್ದೋ ಊರಿಂದ ಬಂದು ಇಲ್ಲಿ ಕೆಲಸಗಳನ್ನ ಅರಸ್ಕೊಂಡು ಬಂದು ಕೆಲಸದಲ್ಲಿ ಕೂಡ ಗುಣಮಟ್ಟ ಇಲ್ಲ ಸರ್. ಯಾಕಂತ ಅಂದ್ರೆ ಎಲ್ಲೋ ಯಾವ್ದೋ ಒಂದು ತಂದೆ ತಾಯಿಗಳಿಗೆ ಹುಷಾರಿರಲ್ಲ, ಅಥವಾ ಪತಿ ಪತ್ನಿ ಪ್ರಕರಣಗಳಿರ್ತವೆ, ಅಥವಾ ಮಕ್ಕಳು ಪ್ರಕರಣಗಳಿರ್ತವೆ ಸರ್. ಎಲ್ಲೋ ದೂರ ಹೋಗ್ಬೇಕಾಗಿರುತ್ತೆ. ಇದರಿಂದ ಕೆಲಸದಲ್ಲೂ ಕೂಡ ಕ್ವಾಲಿಟಿ ಇರಲ್ಲ. ಟೆನ್ಷನ್ ಅಲ್ಲಿ ಈ ತರದ್ದು ಯಾವ್ದಾದ್ರು ಒಂದು ಅನಾಹುತಗಳಾಗ್ತವೆ ಸರ್. ತುಮಕೂರು ಜಿಲ್ಲೆಯಲ್ಲಿ ಏನು ಅಧಿಕಾರಿಗಳ ಒತ್ತಡದಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.